ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ ಗ್ರಾಮದ ನಿವಾಸಿ ಸಮಾಜ ಸೇವಕರು ಬಡವರ ಬಂಧು ದುಡಿಯುವ ಮತ್ತು ಕಾರ್ಮಿಕ ವರ್ಗರಿಗೆ ಅಗರುಳಿರು ಶ್ರಮಿಸುತ್ತಿರುವ ಮತ್ತು ತಾಲೂಕಿನ ವೆಂಕಟಗಿರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿಯಾದ ಮುತ್ತಣ್ಣ ಯಾದವ್ ಅವರು ತಾಲೂಕಿನ ಹೇಮಗುಡ್ಡದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಸುವುದರ ಮೂಲಕ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ತಮ್ಮದೇ ಆದ ಛಾಪವನ್ನು ಮೂಡಿಸುತ್ತಿದ್ದಾರೆ. ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಯಾಗಿದ್ದು ಮುತ್ತಣ್ಣ ಯಾದವ್ ಅವರು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಿದ್ದಾರೆ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ, ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ, ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು, ನಿಮ್ಮ ನೆರೆಯವನು. ಗ್ರಾಮದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಿವಮೂರ್ತಿ ಯಾದವ್ ಮತ್ತು ಅವರ ಕುಟುಂಬ ವರ್ಗದವರು ಅಮ್ಮನ ಒಂದು ಸೇವೆಗೆ ಅನ್ನ ಸಂತರ್ಪಣೆ ಮಾಡಿರ್ತಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನೀರು ಮತ್ತು ಎಲ್ಲ ಸಮಾಜದವರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಸಂತೃಪ್ತರಾಗಿರ್ತಾರೆ. ಮುತ್ತಣ್ಣ ಯಾದವ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಧನ್ಯವಾದಗಳು. ಹೇಮಪುರದಲ್ಲಿ ದುರ್ಗಾದೇವಿ ಆಶೀರ್ವಾದದಿಂದ ನಮ್ಮ ಗಣಕಲ್ ಮುತ್ತಣ್ಣ ಇವರು ಸಾರ್ವಜನಿಕರಿಗೆ ಪ್ರತಿಯೊಬ್ಬರು ಒಂದು ಸಮಾಜ ಎಲ್ಲ ಸಮಾಜಕ್ಕೆ ಅನ್ನ ಪ್ರಸಾದ ಸ್ವೀಕರಣೆ ಮಾಡ್ತಾರೆ. ಆದಂಥ ದೊಡ್ಡ ಬುದ್ಧಿವಂತ ಅನ್ನ ಪ್ರಸಾದ ಅಂದರೆ ದೊಡ್ಡ ಪ್ರಸಾದ ಮುಖ್ಯ ಅಲ್ಲ, ಅನ್ನ ಪ್ರಸಾದನೇ ಮುಖ್ಯ. ಅನ್ನದಾನನೇ ಪುಣ್ಯದಾನ. ಮುಂದಿನ ದಿನಮಾನದಲ್ಲಿ ಅವರಿಗೆ ಈ ದುರ್ಗಾದೇವಿ ಆಶೀರ್ವಾದದಿಂದ ದುರ್ಗಾದೇವಿ ಆಶೀರ್ವಾದದಿಂದ ಜಡ್ಪಿಗಳಿರ್ಬೋದು, ಇಲ್ಲ ತಾಲೂಕ್ ಪಂಚಾಯತ್ಗಿರ್ಬೋದು, ಪ್ರತಿಯೊಂದು ಸಮಾಜದವರು ಓಟ್ ಹಾಕಿ ಅಂತ ಪುಣ್ಯಾತ್ಮನ ಆರಿಸಿ ತರಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ.